ಸಿದ್ದರಾಮಯ್ಯನವರ ಕೇಸ್ ಏನಾಗುತ್ತೆ ಅಂತ ಹೇಳಿ ಒಂದು ಸಹಜ ಕುತೂಹಲ ಇವತ್ತಿತ್ತು. ಕಾರಣ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಚಾರವನ್ನ ಪ್ರಶ್ನೆ ಮಾಡಿದ್ರು ಮುಖ್ಯಮಂತ್ರಿಗಳು. ಯಾಕೆ ನನ್ನ ಮೇಲೆ ವಿಚಾರಣೆ ಕೊಟ್ಟಿದ್ದಾರೆ ಇವರು? ನಾನು ಯಾಕೆ ಅಭಿಯೋಜನೆಗೆ ತುತ್ತಾಗಬೇಕು? ಏನು ಕಾರಣ? ನನಗೂ ಈ ಹಗರಣಕ್ಕೂ ಸಂಬಂಧನೇ ಇಲ್ಲ. ಈ ಸೈಟ್ ಮಂಜೂರಾದಾಗ, ಈ ಜಮೀನು ಡಿನೋಟಿಫೈ ಆದಾಗ, ಅಥವಾ ಇದನ್ನ ನನ್ನ ಪತ್ನಿ ತನ್ನ ಸಹೋದರನ ಕಡೆಯಿಂದ ದಾನಪತ್ರವಾಗಿ ತೆಗೆದುಕೊಂಡಾಗ, ಇದು ಕನ್ವರ್ಷನ್ ಆದಾಗ, ಇದು ನಿವೇಶನ 50:50 ಅಂತ ಹಂಚಿಕೆ ಮಾಡಿದಾಗ, ಈ ಯಾವ ಕಾಲಘಟ್ಟದಲ್ಲೂ ಕೂಡ ನಾನು ಅಧಿಕಾರದಲ್ಲೇ ಇರಲಿಲ್ಲ. ಈಗ ನಾನು ಅಧಿಕಾರಕ್ಕೆ ಬಂದಿದ್ದೀನಿ, ಅಧಿಕಾರಕ್ಕೆ ಬಂದಿರೋ ಕಾರಣದಿಂದ ಹೊಟ್ಟೆ ಕಿಚ್ಚಿಗೆ ಇಂಥ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಅವರು ವಾದವನ್ನು ಮಾಡ್ತಾ ಇದ್ರು. ಇದೀಗ ಈ ಒಂದು ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 10 ದಿನಗಳ ಕಾಲದ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ತು. 10 ದಿನಕ್ಕೆ ಮಾತ್ರ ಇದು. ಏನಿದು ಅಂತ ನೋಡಿದ್ರೆ, ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಆದೇಶವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದ ಆದಿಯಾಗಿ ಹೈಕೋರ್ಟ್ನ ಕೆಳಗಡೆ ಬರ್ತಕ್ಕಂಥ ಯಾವುದೇ ಕೋರ್ಟ್ ನೀಡುವಂತಿಲ್ಲ. ಯಾರು ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಇಲ್ಲೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಒಂದೇ ಮುಡಾ ಕೇಸ್ ಒಂದೇನೆ, ಅದ್ರ ಬಗ್ಗೆನೇ ದೂರು ಕೊಟ್ಟಿರ್ತಾರಪ್ಪ. ಒಬ್ಬರು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಾರೆ, ಇನ್ನೊಂದು ಕೋರ್ಟ್ಗೆ ಯಾರೋ ಹಾಕೊಳ್ತಾರೆ, ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಯಾವುದೇ ಕೋರ್ಟ್ಗಳಲ್ಲಿಯೂ ಕೂಡ ನಾನು ಆಗಸ್ಟ್ 29ನೇ ತಾರೀಕು ಪೂರ್ತಿ ವಿಚಾರಣೆ ಮಾಡಿ ಆದೇಶ ಬರೋವರೆಗೂ ಯಾರು ಯಾವ ತರಹದ ಆದೇಶವನ್ನು ಕೂಡ ಕೊಡುವಂತಿಲ್ಲ ಅಂತ ಇವತ್ತಿಗೆ ಹೈಕೋರ್ಟ್ ಹೇಳಿದೆ. ಮುಖ್ಯಮಂತ್ರಿಗಳು ಸಲ್ಲಿಸಿದಂಥ ರಿಟ್ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಆಗಸ್ಟ್ 29ಕ್ಕೆ ಮುಂದೂಡಿಕೆ ಮಾಡಿತು. ಇವತ್ತು ಹಾಗಾದರೆ ವಾದ ಪ್ರತಿವಾದ ನಡೀಲೇ ಇಲ್ವಾ? ನಡೆಯಿತು. ವಾದ ಪ್ರತಿವಾದವನ್ನು ಆಲಿಸ್ತಾರೆ, ಅರ್ಜಿ ವಿಚಾರಣೆಯನ್ನು 29ಕ್ಕೆ ಮುಂದೂಡ್ತಾರೆ. ಯಾವುದೇ ಕೋರ್ಟು ಅಲ್ಲಿವರೆಗೂ ಯಾವ ತರಹದ ಆದೇಶವನ್ನು ಕೂಡ ಕೊಡುವಂತಿಲ್ಲ. ಈ ಮೂಲಕ ಮುಖ್ಯಮಂತ್ರಿಗಳಿಗೇನು ಅಂತ ಹೇಳಿದ್ರೆ ಒಂದು ರಿಲೀಫ್. 10 ದಿನಗಳ ಕಾಲ ಸದ್ಯಕ್ಕೆ ಏನೋ ಬೀಸದೊಣ್ಣೆಯಿಂದ ತಲೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತಾರಲ್ಲ ಹಾಗೆ. ಹಾಗಾದರೆ ಮುಖ್ಯಮಂತ್ರಿಗಳ ಪರವಾಗಿ ಏನು ವಾದವನ್ನು ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ ಅಂತ ನೋಡಿದ್ರೆ, ನೋಡಿ, ಅವ್ರು ಹೇಳಿದ್ರು, ಖಾಸಗಿ ದೂರು ಕೊಟ್ಟಂಥ ದಿನವೇ ಒಬ್ಬ ದೂರುದಾರ ಬಂದು ಪ್ರೈವೇಟ್ ಕಂಪ್ಲೇಂಟನ್ನು ಕೊಡ್ತಾನೆ ಯಾರಿಗೆ? ರಾಜ್ಯಪಾಲರಿಗೆ. ಅವತ್ತೇ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟಿದ್ದಾರಲ್ಲ ಇವರು. ಯಾಕೆ? ಹಾಗಾಗಿ ಇದು ಮೊದಲೇ ನಿರ್ಧರಿತವಾಗಿತ್ತು, ಪೂರ್ವ ನಿರ್ಧರಿತವಾಗಿತ್ತಿದು. 100ಕ್ಕಿಂತ ಹೆಚ್ಚಿನ ಪುಟಗಳ ವರದಿ ಇದೆ. ರಾಜ್ಯಪಾಲರು ಬರೀ 2 ಪುಟಗಳ ಆದೇಶವನ್ನು ಮಾಡಿಬಿಟ್ಟಿದ್ದಾರೆ. ಇದರ ಮೇಲೆ ಎಷ್ಟು ಅಧ್ಯಯನ ಮಾಡಬೇಕು ಅದನ್ನು? 100 ಪುಟಗಳದ್ದು 100 ಪುಟಗಳಿಗಿಂತ ಹೆಚ್ಚಿನ ಒಂದು ವರದಿ ಇದ್ದಾಗ ಎಷ್ಟು ಪುಟಗಳಲ್ಲಿ ಅದನ್ನು ಅಧ್ಯಯನ ಮಾಡಿ ಇಂತಿಂಥ ಕಾರಣ ಅಂತ ಕೊಡಬೇಕು, ಇಂತಿಂಥ ಕಾರಣಕ್ಕೆ ನಿಮ್ಮ ಮೇಲೆ ಯಾಕೆ ಅಭಿಯೋಜನೆಗೆ ಆದೇಶಿಸಬಾರದು. ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಇಂತಿಂಥ ಕಾರಣಕ್ಕೆ ನಾನು ಅಭಿಯೋಜನೆ ಕೊಡ್ತಾ ಇದ್ದೀನಿ ಅಂತ ಹೇಳಬೇಕಲ್ವೇ? ಇಲ್ಲಿ ಕಾರಣವನ್ನೇ ಕೊಟ್ಟಿಲ್ಲ. ಕ್ಯಾಬಿನೆಟ್ 20 ಕಾರಣಗಳನ್ನು ಕೊಟ್ಟಿತ್ತು. ಏನಕ್ಕೆ? 20 ಕಾರಣದಲ್ಲಿಯೂ ಕೂಡ ಇಂತಿಂಥ ಕಾರಣಗಳಿಗಾಗಿ ನೀವು ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸುವಂತಿಲ್ಲ. ಮುಖ್ಯಮಂತ್ರಿನ ಕರ್ಕೊಂಡು ಬಂದ್ಬಿಟ್ಟು ನೀವು ಕಟಕಟೆ ನಿಲ್ಸೋಕ್ಕಾಗಲ್ಲ ಸ್ವಾಮಿ, ಇದೇ ನೋಡಿ ಕಾರಣಗಳು ನಾನು ಹೇಳ್ತೀನಿ ಅಂತ ಹೇಳಿ ಇಡೀ ಕ್ಯಾಬಿನೆಟ್ನ ಮಂತ್ರಿಗಳೆಲ್ಲ ಸೇರಿ ಮೀಟಿಂಗನ್ನು ಮಾಡಿ 20 ಕಾರಣಗಳ ಪಟ್ಟಿಯನ್ನು ರಾಜ್ಯಪಾಲರಿಗೆ ರವಾನಿಸಿದ್ರು. ರಾಜ್ಯಪಾಲರು ಯಾಕೆ ಕೊಡಬಾರದು ಅನ್ನೋದಕ್ಕೆ ಕ್ಯಾಬಿನೆಟ್ ಕಾರಣ ಕೊಡ್ತು. ಯಾಕೆ CM ಅವ್ರನ್ನ ತಗೊಂಡು ಹೋಗಿ ನೀವು ಕಟಕಟೆ ನಿಲ್ಲಿಸಬಾರದು ಅಂತ ಸಚಿವ ಸಂಪುಟ ಸಭೆ ಸೇರಿ 20 ಕಾರಣವನ್ನು ಕೊಟ್ಟಿದ್ರೆ, ಯಾಕೆ ನಾನು ತನಿಖೆ ಕೊಡ್ತಾ ಇದ್ದೀನಿ, ಅಭಿಯೋಜನೆಗೆ ಯಾಕೆ ಮುಖ್ಯಮಂತ್ರಿಗಳನ್ನ ಒಳಪಡಿಸ್ತಾ ಇದ್ದೀನಿ ಎನ್ನುವುದಕ್ಕೆ ರಾಜ್ಯಪಾಲರು ಒಂದೇ ಒಂದು ಕಾರಣ ಕೊಟ್ಟಿಲ್ವಲ್ಲ. ಯಾಕಿದು? ಇದು ಸುಪ್ರೀಂ ಕೋರ್ಟ್ ಎಷ್ಟೋ ತೀರ್ಪನ್ನು ಬರೆದಿದೆಯಲ್ಲಪ್ಪ, ಈ ತೀರ್ಪುಗಳಿಗೆ ವಿರುದ್ಧವಾಗಿರತಕ್ಕಂಥದ್ದು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಾಡ್ತಾರೆ. ಯಾವ ಅಂಶಕ್ಕೂ ಉತ್ತರ ಕೊಟ್ಟಿಲ್ಲ. ಇದೇನೂ ಇಲ್ಲ, ಗೌರ್ಮೆಂಟ್ನ ಸಡಿಲ ಮಾಡೋದು, ಅಸ್ಥಿರಗೊಳಿಸೋದು, ಅಲುಗಾಡಿಸುವಂಥ ಕ್ರಮ ಅಷ್ಟೇ ಇದು. ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೋಬೇಕು ಇವರು, ಅದಕ್ಕೆ ಮಾಡ್ತಿರ್ತಕ್ಕಂಥ ಹುನ್ನಾರ ಇದು. ಸರ್ಕಾರಿ ಸೇವಕನಾಗಿ ಮುಖ್ಯಮಂತ್ರಿಗಳು ಈ ಜಮೀನನ್ನು ವಶಪಡಿಸ್ಕೊಂಡಾಗಲಿ, ಈ ಜಮೀನು ಕನ್ವರ್ಷನ್ ಆದಾಗಲಿ, ಅವರ ಪತ್ನಿಗೆ ಈ ಜಮೀನು ಬಂದಾಗಲಿ, ಅಥವಾ ನನಗೆ ಬದಲಿ ನಿವೇಶನ ಕೊಡಿ ಅಂತ ಅಪ್ಲೈ ಮಾಡಿದಾಗಲಿ, ಅವರಿಗೆ ನಿವೇಶನಗಳು ತಲುಪಿದಾಗಲಿ, ಯಾವತ್ತೂ ಕೂಡ ಯಾವ ತರಹದ ಅಧಿಕಾರದಲ್ಲೇ ಇರಲಿಲ್ಲ ಈ ವ್ಯಕ್ತಿ ಸಿದ್ದರಾಮಯ್ಯ ಅವರು. ಯಾವತ್ತೂ ಇರಲಿಲ್ಲ ಅವರು. ಇನ್ನು ಪ್ರಭಾವ ಬೀರೋದೆಲ್ಲಿಂದ ಬಂತು ಸ್ವಾಮಿ? ಮುಖ್ಯಮಂತ್ರಿಗಳು ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ಇವರು ಯಾರೇ ದೂರು ಕೊಟ್ಟಿರಲಿ, ಒಂದೇ ಒಂದು ನಯಾ ಪೈಸೆ ಸಾಕ್ಷಿ ಇಲ್ಲ ಅದರಲ್ಲಿ, ಒಂದೇ ಒಂದು ಪೇಪರ್ ಇಲ್ಲ, ಅವರ ಆದೇಶ ಪ್ರತಿಯೂ ಇಲ್ಲ, ಅದರಲ್ಲಿ ಶಿಫಾರಸ್ ಪತ್ರವೂ ಇಲ್ಲ, ಧಮಕಿ ಹಾಕಿದ್ರು ಅಂತನೂ ಇಲ್ಲ, ಒತ್ತಡ ಹಾಕಿದ್ರು ಅಂತನೂ ಇಲ್ಲ, ಬ್ರೈಬ್ ಮಾಡಿದ್ರು, ಲಂಚ ಕೊಟ್ಟರು ಅಂತ ಕೂಡ ಇಲ್ಲ. ಇದು ಯಾವುದೂ ಇಲ್ಲದೆ ಇದ್ದ ಮೇಲೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ಅಂದರೆ ಏನು ಸ್ವಾಮಿ? ಸಿಂಘ್ವಿ ಕೇಳ್ತಾರೆ ಆ ಥರ. BNSS 218 ಅಡಿಯೂ ಕೂಡ ಅನುಮತಿ ಕೊಟ್ಟಿದ್ದಾರೆ ಇದಕ್ಕೆ, ತನಿಖೆ ಮಾಡಿಬಿಡಿ ಅಂತ ಹೇಳಿ. ಏನು CM ಪಾತ್ರ ಇದರಲ್ಲಿ? ಜುಲೈ 26ಕ್ಕೆ ಅಬ್ರಹಾಂ ಅವರು ದೂರು ಕೊಡ್ತಾರೆ. ಅವತ್ತು ಸಾಯಂಕಾಲನೇ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಸಂಪುಟದ ನಿರ್ಧಾರಕ್ಕೊಂದು ಬೆಲೆ ಇಲ್ವಾ? ಅದನ್ನು ಪರಿಗಣಿಸಿದ್ರ ಇವರು? ಯಾವ ಆರೋಪ ಇದೆ ಅಂತ ಹೇಳಬೇಕಾಗಿತ್ತು ಇವರು? ಹೊಸ BNSS ಕಾಯ್ದೆಯನ್ನೇ ತಪ್ಪಾಗಿ ಉಲ್ಲೇಖ ಮಾಡ್ತಾರೆ ಇವರು. ಶೋಕಾಸ್ ನೋಟಿಸ್ ಕೊಡಲಿಕ್ಕಿಂತ ಮುಂಚೆ
ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಕೇಳಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಆದರೂ ಕೇಳಿ ಈ ನಿರ್ಧಾರಕ್ಕೆ ಬಂದಿದ್ದರೆ ಅಡ್ವೊಕೇಟ್ ಜನರಲ್ಲು ಬೇಸಿಕ್ ಇನ್ಫಾರ್ಮೇಷನ್ ಆದರೂ ಇಟ್ಕೊಂಡು ಚೆಕ್ ಮಾಡಿರ್ತಾರೆ, ಕೊಡಬಹುದೇ ಕೊಡಬಾರದೇ ಅಂಥೇಳಿ. ತನಿಖೆಗೆ ಫಿಟ್ ಆಗಿದ್ದು, ಅಭಿಯೋಜನೆಗೆ ಫಿಟ್ ಆಗಿರೋದು ಇಲ್ವಾ ಅಂತ ಆದರೂ ಅಭಿಪ್ರಾಯ ತಿಳಿಸ್ತಾರೆ. ನಿರ್ಧಾರ ತಗೊಳ್ಳೋದು ರಾಜ್ಯಪಾಲರೇ. ಇನ್ನೊಂದು ಕಡೆ ಯಾವುದೇ ತನಿಖಾ ಸಂಸ್ಥೆ ತನಿಖೆನೇ ಮಾಡಿಲ್ಲ ಈ ಕೇಸಲ್ಲಿ. ಒಬ್ಬ ದೂರುದಾರ ಬಂದು ರಾಜಭವನದ ಬಾಗಿಲು ಬಡಿದು ಒಂದಷ್ಟು ಪುಟ ತಂದು ಇಟ್ಟುಬಿಟ್ಟ ತಕ್ಷಣ ಕೊಡ್ರಿ ತನಿಖೆಗೆ ಅಂತ ಹೇಳಿಬಿಟ್ರೆ ಹೇಗಿದು? ಒಂದು ಏಜಿನ ಕರೆದಾದರೂ ಹೇಳಬೇಕು, ಪೊಲೀಸರನ್ನಾದರೂ ಕರೆದೊಂದು ತನಿಖೆ ಮಾಡಿದಾರ ಕೇಳಬೇಕು, ಯಾವ್ದಾರ ಸಮಿತಿ ತನಿಖೆ ಮಾಡಿತ್ತಾ ಆ ರಿಪೋರ್ಟ್ ತಗೋಬೇಕು, ಲೋಕಾಯುಕ್ತ ತನಿಖೆ ಮಾಡಿದ್ರೆ ಕೇಳಬೇಕು, ಹಿಂದೆ ಯಾವತ್ತೋ ACB ಇತ್ತಪ್ಪ ತನಿಖೆ ಮಾಡಿಬಿಟ್ಟಿದ್ರಾ ಅದನ್ನಾದರೂ ಕೇಳಬೇಕಿತ್ತು. ಏನು ಕೇಳಿದ ತನಿಖೆ ಕೊಟ್ಟಿದ್ದ ಉದ್ದೇಶ ಏನು? ಸರ್ಕಾರವನ್ನು ಅಸ್ಥಿರಗೊಳಿಸುವುದಲ್ಲದೆ ಬೇರಾವ ಉದ್ದೇಶವೂ ಇಲ್ಲಿಲ್ಲ ಅಂತ ಸಿಂಘ್ವಿ ವಾದವನ್ನು ಮಾಡ್ತಾರೆ. ಆರ್ಟಿಕಲ್ 163 ಪ್ರಕಾರ ಹೋದರೂ ಕೂಡ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯವನ್ನು ತಿರಸ್ಕರಿಸುವುದಕ್ಕೆ ಬರಲ್ಲ. ಅರುಣಾಚಲ ಪ್ರದೇಶ ಸ್ಪೀಕರ್ ಆದೇಶದ ಉಲ್ಲೇಖವನ್ನು ಮಾಡ್ತಾರೆ. 5 ರೀತಿಯ ಪ್ರಕರಣದಲ್ಲಿ ಮಾತ್ರ ಕ್ಯಾಬಿನೆಟ್ ನಿರ್ಣಯವನ್ನು ತಿರಸ್ಕರಿಸಬಹುದು. ಆದರೆ ಸಿದ್ದರಾಮಯ್ಯ ಅವರ ಕೇಸ್ ಇದೆಯಲ್ಲ, ಈ 5 ಪ್ರಕರಣದ ವ್ಯಾಪ್ತಿಗೂ ಬರೋದೇ ಇಲ್ಲ. ಪ್ರಾಸಿಕ್ಯೂಷನ್ಗೆ ಕೋರಿರ್ತಕ್ಕಂಥ ಎಷ್ಟೋ ಪ್ರಕರಣಗಳು ಬಾಕಿ ಉಳ್ಕೊಂಡಿದೆ. ಏನು ಮಾಡಿದ್ರಿ ಕುಮಾರಸ್ವಾಮಿ ಅವ್ರ ಪ್ರಕರಣ? ಪ್ರಾಸಿಕ್ಯೂಷನ್ ಕೊಟ್ಟಿರಲಿಲ್ವ ಅವ್ರದ್ದು? ಮೈನಿಂಗ್ ಕೇಸಲ್ಲಿ ಅಕ್ರಮವಾಗಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅವತ್ತಿಗೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2006ರಲ್ಲಿ ಅಂತ. ಆಯ್ತಾ ಪ್ರಾಸಿಕ್ಯೂಷನ್ನು? ಆಗಿಲ್ಲ. ಶಶಿಕಲಾ ಜೊಲ್ಲೆ ಅವ್ರದ್ದು ಕೋಳಿಮೊಟ್ಟೆ ಸ್ಕ್ಯಾಮು ಮಾಡಿದ್ರ ಪ್ರಾಸಿಕ್ಯೂಷನ್ನು? ನೋ, ಮಾಡಿಲ್ಲ. ನಿರಾಣಿ ಅವ್ರದ್ದು 4 ಕೋಟಿ 8 ಲಕ್ಷ ಚಿಲ್ಲರೆ, ಅದೊಂದು ಸ್ಕ್ಯಾಮ್ ಆಗಿತ್ತು. ಯಾವುದೊಂದು 2 ನಿಮಿಷದ ಅನಿಮೇಷನ್ ವಿಡಿಯೋಗೆ ಸಂಬಂಧಪಟ್ಟಂತೆ ಮಾಡಿದ್ರ ಪ್ರಾಸಿಕ್ಯೂಷನ್ ನಿರಾಣಿ ಅವ್ರನ್ನ? ಅದು ಕೊಟ್ಟಿದ್ದಾರೆ ತಾನೆ, ಅದರಲ್ಲೂ ರಾಜಭವನಕ್ಕೆ ಬಂದಿದೆ ತಾನೆ ಕಂಪ್ಲೇಂಟು. ಅದು ಯಾವುದನ್ನು ಕೊಡದೆ ಸಿದ್ದರಾಮಯ್ಯ ಅವ್ರದ್ದು ಮಾತ್ರ ಮೇಲ್ಗಡೆ ಫೈಲ್ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಯಾಕೆ ಅಂತ ಕೂಡ ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾರೆ. 1998ರಲ್ಲಿ ಜಮೀನು ಡಿನೋಟಿಫಿಕೇಶನ್ ಆಗುತ್ತೆ. 2004ರಲ್ಲಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಆಗುತ್ತೆ. 2005ರಲ್ಲಿ ಕನ್ವರ್ಷನ್ ಆಗುತ್ತೆ. ಇದು 2010ರಲ್ಲಿ CM ಪತ್ನಿಯವರ ಸಹೋದರ CM ಅವರ ಪತ್ನಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಇದನ್ನು ದಾನ ಕೊಡ್ತಾರೆ. 2014ರಲ್ಲಿ ಭೂ ಪರಿಹಾರ ಕೊಡಿ, ನನಗೆ ನನ್ನ ಜಮೀನು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಅರ್ಜಿ ಹಾಕೊಳ್ತಾರೆ. 2022ರ ವೇಳೆಗೆ ನ್ಯಾಯ ಸಿಗುತ್ತೆ ಅವ್ರಿಗೆ. 2020ರಲ್ಲಿ CM ಕುಟುಂಬಕ್ಕೆ ಪರ್ಯಾಯವಾಗಿ ನಿವೇಶನವನ್ನು ಕೊಡ್ತಾರೆ. ಎಲ್ಲ ಸೈಟ್ಗಳು ಶುದ್ಧ ಕ್ರಯ ಮಾಡ್ಕೊಳ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ತಾರೆ. 2 ವರ್ಷ ಆದಮೇಲೆ 2022ರಲ್ಲಿ ಏನು ಬಂತಿದ್ರಲ್ಲಿ ಪ್ರಾಬ್ಲಮ್ಮು ಕೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಆದರೆ ಈ ಒಂದು ವಿಚಾರ ಎಲ್ಲವನ್ನು ಕೂಡ ಅವರು ಇಲ್ಲಿ ಪರಿಗಣಿಸಿ ಈಗ ನಾನು ಇದ್ರ ಬಗ್ಗೆ ಏನು ಹೇಳಲ್ಲ. ಆಗಸ್ಟ್ 29ಕ್ಕೆ ಇದ್ರ ಬಗ್ಗೆ ನಾನು ಮತ್ತೆ ವಿಚಾರಣೆ ಮಾಡ್ತೀನಿ, ಪೂರ್ತಿ ವಿಚಾರಣೆ ಅವತ್ತು ಕೇಳ್ತೀನಿ ಅಂತ ಹೇಳಿ ಈ ಒಂದು ಕೇಸನ್ನು ಆಗಸ್ಟ್ 29ಕ್ಕೆ ಇದರ ವಿಚಾರಣೆಯನ್ನು ಮುಂದೂಡಿದ್ದಾರೆ.